ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ಗರುಡ ಪುರಾಣದ ಪ್ರಕಾರ ಈ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯೂ ಸಹ ಒಂದು ದಿನ ಮರಣವನ್ನು ಅನುಭವಿಸಲೇಬೇಕು. ಆದರೆ ಮರಣವೇ ಅಂತ್ಯವಲ್ಲ, ಅದು ಮತ್ತೊಂದು ಪ್ರಯಾಣದ ಆರಂಭ. ಮನುಷ್ಯನು ಈ ಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ಮುಂದಿನ ಜನ್ಮ ಅನ್ನೋದು ನಿರ್ಧಾರವಾಗುತ್ತದೆ ಎಂದು ಗರುಡ ಪುರಾಣ ತಿಳಿಸುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಯಾವಾಗಲೂ ಸಹ ಒಂದು ಪ್ರಶ್ನೆ ಇರುತ್ತದೆ. ನಾನು ಮುಂದಿನ ಜನ್ಮದಲ್ಲಿ ಏನಾಗುತ್ತೇನೆ? ಮತ್ತೆ ಮನುಷ್ಯನಾಗುತ್ತೇನಾ, ಇಲ್ಲವೇ ಪ್ರಾಣಿಯಾಗುತ್ತೇನಾ, ಅಥವಾ ನರಕಯಾತನೆ ಅನುಭವಿಸಬೇಕಾಗುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಅದ್ಭುತವಾದ ಈ ಕಥೆಯನ್ನು ಶ್ರೀಕೃಷ್ಣನು ಗರುಡನಿಗೆ ಹೇಳುತ್ತಾನೆ. ಒಮ್ಮೆ ಗರುಡ ದೇವರು ಶ್ರೀಕೃಷ್ಣನ ಬಳಿಗೆ ಬಂದು ವಿನಯದಿಂದ ಈ ರೀತಿಯಾಗಿ ಕೇಳಿದರು. ಓ ಪ್ರಭು, ಮನುಷ್ಯನ ಮುಂದಿನ ಜನ್ಮ ಕೇವಲ ಕರ್ಮದ ಮೇಲೆಯೇ ಅವಲಂಬಿತವೇ? ಯಾವ ಕರ್ಮಗಳು ಪುಣ್ಯವನ್ನು ಕೊಡುತ್ತದೆ, ಯಾವ ಕರ್ಮಗಳು ನರಕಕ್ಕೆ ಕರೆದೊಯ್ಯುತ್ತವೆ ಎಂದು ಪ್ರಶ್ನೆ ಮಾಡಿದನು. ಆವಾಗ ಶ್ರೀಕೃಷ್ಣನು ಮೃದುವಾಗಿ ನಗುತ್ತಾ ಈ ರೀತಿಯಾಗಿ ಹೇಳಿದನು. ಓ ಗರುಡ, ಈಗ ನಾನು ನಿನಗೆ ಸುದೇವಿ ಮತ್ತು ಕಾಡು ಹಂದಿಯ ಕಥೆಯನ್ನು ಹೇಳುತ್ತೇನೆ. ಇದರಲ್ಲಿ ಕರ್ಮದ ಮಹಾಸತ್ಯ ಅನ್ನೋದು ಅಡಗಿದೆ. ಪ್ರಾಚೀನ ಕಾಲದಲ್ಲಿ ಕೋಸಲ ದೇಶವನ್ನು ಇಕ್ಷ್ವಾಕು ಎಂಬ ಮಹಾರಾಜನು ಆಳುತ್ತಿದ್ದನು. ಅವನು ಸತ್ಯವಂತ, ಧರ್ಮನಿಷ್ಠ, ಮಹಾವಿಷ್ಣುಭಕ್ತ ಹಾಗೂ ದಾನಶೂರ ಆಗಿದ್ದನು. ಅವನ ರಾಣಿ ಸುದೇವಿ. ಈಕೆಯು ಅತ್ಯಂತ ಪತಿವ್ರತೆ ಮತ್ತು ಸದ್ಗುಣವತಿ. ರಾಜನು ಅನೇಕ ಯಜ್ಞಗಳನ್ನು ಮಾಡಿ ದೇವಾಲಯಗಳನ್ನು ಕಟ್ಟಿಸಿದನು, ಕೆರೆಗಳನ್ನು ತೋಡಿಸಿದನು, ಋಷಿಮುನಿಯರಿಗೆ ಸಹಾಯ ಮಾಡುತ್ತಿದ್ದನು. ಅವನ ರಾಜ್ಯದಲ್ಲಿ ಎಲ್ಲರೂ ಸಹ ಸಂತೋಷದಿಂದ ಬದುಕುತ್ತಿದ್ದರು. ರಾಜ್ಯದ ಹತ್ತಿರ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಒಂದು ಭೀಕರವಾದ ಕಾಡು ಹಂದಿ ತನ್ನ ಕುಟುಂಬದೊಂದಿಗೆ ವಾಸ ಮಾಡುತ್ತಿತ್ತು. ದೊಡ್ಡ ದೇಹ, ಭಯಂಕರವಾದ ಕಣ್ಣುಗಳು, ಉದ್ದವಾದ ಕೊರಡುಗಳು, ಅಪಾರವಾದ ಬಲ, ಇವುಗಳಿಂದ ಜನರೆಲ್ಲ ಸಹ ಅದನ್ನು ಕಂಡು ಭಯಪಡುವರು. ಜನರು ಕಾಡಿನ ದಾರಿಯನ್ನೇ ಬಳಸುವುದನ್ನು ನಿಲ್ಲಿಸಿದರು. ಈ ವಿಷಯ ಅನ್ನೋದು ಇಕ್ಷ್ವಾಕುವಿಗೆ ತಿಳಿಯಿತು. ಒಂದು ದಿನ ರಾಜನು ತನ್ನ ರಾಣಿ ಸುದೇವಿಯನ್ನು, ಸೈನಿಕರನ್ನು, ಬೇಟೆ ನಾಯಿಗಳೊಂದಿಗೆ ಕಾಡಿಗೆ ಹೋದನು. ರಾಜನು ಕಾಡಿನೊಳಗೆ ಪ್ರವೇಶ ಮಾಡುತ್ತಿರುವಾಗಲೇ ಕಾಡು ಹಂದಿ ಅವನನ್ನು ಕಂಡಿತು. ಹಂದಿ ತನ್ನ ಹೆಂಡತಿಯನ್ನು ಕುರಿತು ಈ ರೀತಿಯಾಗಿ ಹೇಳಿತು. ಪ್ರಿಯೆ, ಇಂದು ನನ್ನ ಪಾಪಗಳಿಂದ ಮುಕ್ತಿಯಾಗುವ ದಿನ ಅನ್ನೋದು ಬಂದಿದೆ. ಆವಾಗ ಹೆಂಡತಿಯು ಆಶ್ಚರ್ಯದಿಂದ ಕೇಳಿತು, ಅದು ಹೇಗೆ ಅಂತ. ಆವಾಗ ಹಂದಿಯು ಈ ರೀತಿಯಾಗಿ ಉತ್ತರಿಸಿತು. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಪಾಪಗಳನ್ನು ಮಾಡಿದ್ದೆ. ಅದಕ್ಕಾಗಿ ಈ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿದ್ದೇನೆ. ಈಗ ರಾಜನ ಬಾಣಗಳಿಂದ ಸಾಯುವುದರಿಂದ ನನ್ನ ಪಾಪಗಳು ಅನ್ನೋವು ನಾಶವಾಗುತ್ತವೆ ಎಂದು ಅದು ಮುಂದುವರೆಸಿತು. ರಾಜ ಇಕ್ಷ್ವಾಕು ಸಾಮಾನ್ಯ ಮನುಷ್ಯನಲ್ಲ. ಅವನು ಧರ್ಮದ ಪ್ರತೀಕ. ಅವನ ಕೈಯಲ್ಲಿ ಸಾಯುವುದರಿಂದ ನನಗೆ ವಿಷ್ಣು ಲೋಕ ಪ್ರಾಪ್ತಿಸುತ್ತದೆ ಅಂತ ಹೇಳಿತು. ಆವಾಗ ಹಂದಿಯ ಹೆಂಡತಿಯು ಕಣ್ಣೀರು ಹಾಕುತ್ತಾ ಈ ರೀತಿಯಾಗಿ ಹೇಳಿತು. ನೀನು ಸತ್ತರೆ ನಮ್ಮ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ನೀನಿಲ್ಲದೆ ನಾವು ಹೇಗೆ ಬದುಕಬೇಕು ಎಂದು ಪ್ರಶ್ನೆ ಮಾಡಿತು. ಆವಾಗ ಹಂದಿಯು ಈ ರೀತಿಯಾಗಿ ಹೇಳಿತು. ಯೋಧನು ಯುದ್ಧದಿಂದ ಓಡಬಾರದು. ಭಯಪಟ್ಟು ಓಡುವವನು ನರಕಕ್ಕೆ ಬೀಳುತ್ತಾನೆ ಎಂದಿತು. ಆವಾಗ
ಹಂದಿಯ ಮಕ್ಕಳು ಈ ರೀತಿಯಾಗಿ ಹೇಳಿದರು: ಅಪ್ಪ ಅಮ್ಮಂದಿರನ್ನು ಬಿಟ್ಟು ಓಡುವ ಮಕ್ಕಳು ಮಹಾಪಾಪಿಗಳು, ನಾವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇದನ್ನು ಕೇಳಿ ಹಂದಿಯ ಕಣ್ಣುಗಳಲ್ಲಿ ಸಂತೋಷ ಅನ್ನೋದು ಮೂಡಿತು. ಸ್ವಲ್ಪ ಹೊತ್ತಿನಲ್ಲಿ ರಾಜನ ಸೈನಿಕರು ದಾಳಿ ಮಾಡಿದರು. ಕಾಡು, ಕತ್ತಿಗಳ ಸದ್ದು, ಸೈನಿಕರ ಕೂಗು, ಹಂದಿಗಳ ಗರ್ಜನೆ ಇವುಗಳಿಂದ ನಡುಗತೊಡಗಿತು. ಹಂದಿಗಳು ತಮ್ಮ ಕೊರಡುಗಳಿಂದ ಸೈನಿಕರನ್ನು ಎಸೆದು ಬಿಡುತ್ತಿವೆ. ಅನೇಕ ಸೈನಿಕರು ಸತ್ತರು. ಇದನ್ನು ಕಂಡ ರಾಜ ಇಕ್ಷ್ವಾಕು ಕೋಪಗೊಂಡು ತನ್ನ ಬಿಲ್ಲನ್ನು ಎತ್ತಿ ಒಂದು ಭೀಕರವಾದ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಹಂದಿಯ ಎದೆಯನ್ನು ಸೀಳಿಬಿಡುತ್ತದೆ. ಹಂದಿಯು ನೆಲಕ್ಕೆ ಉರುಳುತ್ತದೆ. ಸಾಯುವ ಮುನ್ನ ಅದು ಮನಸ್ಸಿನಲ್ಲಿ ವಿಷ್ಣುವನ್ನು ಸ್ಮರಿಸುತ್ತದೆ. ಆ ಕ್ಷಣದಲ್ಲಿ ಅದರ ಆತ್ಮ ಪ್ರಕಾಶವಾಗಿ ಮಿನುಗುತ್ತಾ ವಿಷ್ಣು ಲೋಕಕ್ಕೆ ಏರುತ್ತದೆ. ತನ್ನ ಗಂಡ ಸತ್ತದ್ದನ್ನು ಕಂಡ ಹೆಣ್ಣು ಹಂದಿಯು ಕೋಪದಿಂದ ಸೈನಿಕರ ಮೇಲೆ ದಾಳಿ ಮಾಡಿತು. ಅದು ಅನೇಕ ಸೈನಿಕರನ್ನು ಗಾಯಗೊಳಿಸಿತು. ರಾಣಿ ಸುದೇವಿ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಆದರೆ ರಾಜನು ಹೇಳಿದನು, ನಾನು ಸ್ತ್ರೀಯರನ್ನು ಕೊಲ್ಲುವುದಿಲ್ಲ. ಆ ಸಮಯದಲ್ಲಿ ಒಬ್ಬ ಸೈನಿಕ ಹೆಣ್ಣು ಹಂದಿಯನ್ನು ಹೊಡೆದನು. ಅದೂ ಸಹ ನೆಲಕ್ಕೆ ಉರುಳಿತು. ಆವಾಗ ರಾಣಿ ಸುದೇವಿಗೆ ಅದನ್ನು ನೋಡಿ ಕರುಣೆ ಬಂತು. ಆಕೆ ನೀರು ತರಿಸಿ ಅದರ ಬಾಯಿಗೆ ಹಾಕಿ ದೇಹದ ಮೇಲೆ ಚಿಮುಕಿಸಿದಳು. ಆಗ ಅಚ್ಚರಿಯ ಒಂದು ಘಟನೆ ಅನ್ನೋದು ನಡೆಯಿತು. ಹೆಣ್ಣು ಹಂದಿ ಮಾನವ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿತು. ಅದು ಹೇಳಿತು, ಓ ರಾಣಿ, ನಾನು ಹಿಂದಿನ ಜನ್ಮದಲ್ಲಿ ಸುಕನ್ಯಾ ಎಂಬ ಸುಂದರ ಮಹಿಳೆಯಾಗಿದ್ದೆ. ಅವಳು ತ್ರಿಪುರ ಎಂಬ ನಗರದಲ್ಲಿ ಬ್ರಾಹ್ಮಣನ ಮಗಳಾಗಿದ್ದಳು. ಆದರೆ ಅವಳಿಗೆ ಅಪಾರ ಅಹಂಕಾರ, ಸೌಂದರ್ಯದ ಗರ್ವ, ದುಷ್ಟ ಸ್ವಭಾವ ಇವು ಇದ್ದವು. ಅವಳು ಶಿವಕರ್ಮ ಎಂಬ ಒಳ್ಳೆಯ ಬ್ರಾಹ್ಮಣನನ್ನು ವಿವಾಹವಾದಳು. ಆದರೆ ಗಂಡನಿಗೆ ಗೌರವ ಕೊಡುತ್ತಿರಲಿಲ್ಲ. ಅವನನ್ನು ಹೆಸರಿನಿಂದ ಕರೆಯುತ್ತಿದ್ದಳು. ಅವನಿಗಿಂತ ಮುಂಚೆ ಊಟವನ್ನು ಮಾಡುತ್ತಿದ್ದಳು. ಅವನಿಗೆ ಅವಮಾನ ಮಾಡುತ್ತಿದ್ದಳು. ಅವನ ಮಾತು ಕೇಳುತ್ತಿರಲಿಲ್ಲ. ಆದರೆ ಶಿವಕರ್ಮ ಬಹಳ ಸಹನೆ ತೋರಿದನು. ಆದರೆ ಕೊನೆಗೆ ಅವನು ಮನೆ ಬಿಟ್ಟು ಹೋದನು. ನಂತರ ಸುಕನ್ಯೆ ಜೀವನದಲ್ಲಿ ಅವಮಾನ, ದುಃಖ, ಏಕಾಂತ, ಹಸಿವು ಇವೆಲ್ಲವೂ ಕೂಡ ಅನುಭವಿಸಿದಳು. ತನ್ನ ಪಾಪಗಳ ಫಲವಾಗಿ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿದಳು ಅಂತ ಆ ಹಂದಿಯು ಸುದೇವಿಗೆ ತನ್ನಯ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳಿದಳು. ಈ ರೀತಿಯಾಗಿ ಶ್ರೀಕೃಷ್ಣನು ಗರುಡ ದೇವರಿಗೆ ಈ ಕಥೆಯನ್ನು ಹೇಳಿದರು. ಈ ಕಥೆಯ ಮಹಾಸತ್ಯ ಏನು ಅಂದರೆ, ಕರ್ಮದ ಫಲ ಅನ್ನೋದು ತಪ್ಪಿಸಿಕೊಳ್ಳಲು ಅಸಾಧ್ಯ. ಅಹಂಕಾರ ಜೀವನವನ್ನು ಹಾಳು ಮಾಡುತ್ತದೆ. ಗಂಡ ಹೆಂಡತಿಯ ಗೌರವ ಬಹಳ ಮುಖ್ಯ. ಪಾಪ ಮಾಡಿದರೆ ಕೆಟ್ಟ ಜನ್ಮ ಅನ್ನೋದು ಲಭಿಸುವುದು. ಸತ್ಕರ್ಮ ಮಾಡಿದರೆ ಮೋಕ್ಷದ ದಾರಿ ಅನ್ನೋದು ತೆರೆದುಕೊಳ್ಳುತ್ತದೆ. ಈ ಲೋಕದಲ್ಲಿ ಹಣ ಉಳಿಯುವುದಿಲ್ಲ, ಸೌಂದರ್ಯವೂ ಉಳಿಯುವುದಿಲ್ಲ, ಅಧಿಕಾರವೂ ಸಹ ಉಳಿಯುವುದಿಲ್ಲ. ಆದರೆ ಕರ್ಮ ಮಾತ್ರ ನಮ್ಮ ಜೊತೆ ಬರುತ್ತದೆ. ಆದ್ದರಿಂದ ಧರ್ಮದ ದಾರಿಯಲ್ಲಿ ನಡೆಯಿರಿ, ಹಿರಿಯರನ್ನು ಗೌರವಿಸಿ, ಯಾರಿಗೂ ಕೂಡ ನೋವು ಕೊಡಬೇಡಿ, ಸದಾ ಸತ್ಕರ್ಮವನ್ನು ಮಾಡಿ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕಾಗುತ್ತದೆ. ಅಂದರೆ ನಾವು ಮಾಡಿದಂತಹ ಪಾಪಕರ್ಮದ ನಿಮಿತ್ತ ಅದೇ ರೀತಿಯ ಕೆಟ್ಟ ಕರ್ಮದಿಂದ ಕೂಡಿದ ಪುನರ್ಜನ್ಮ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಂತಹ ಕೆಟ್ಟ ಕರ್ಮವನ್ನು ತಪ್ಪಿಸಿಕೊಳ್ಳಲು ನಾವು ಸತ್ಕರ್ಮಗಳನ್ನೇ ಮಾಡಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.